Namaste and welcome to Pankaj Makedi Drawing. So how to draw isometric blocks ಅಂತೇಳಿ ಬೇಸಿಕ್ ಮೆಥಡಲ್ಲಿ ನಾನು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಇದು ಬಂದು ಎರಡನೇ ವಿಡಿಯೋ ಎಕ್ಸಾಂಪಲ್ 2 ಅಂದರೆ ಎರಡನೇ ಎಕ್ಸಾಂಪಲ್ ನಾನು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ಎಕ್ಸಾಂಪಲ್ ಮೀನ್ಸ್ ಹೌ ಟು ಡ್ರಾ ಐಸೋಮೆಟ್ರಿಕ್ ಬ್ಲಾಕ್ಸ್ ಅನ್ನೋ ಒಂದು ಫಸ್ಟ್ ಎಕ್ಸಾಂಪಲ್ ನಾನು ಏನು ಮಾಡ್ತಾ ಇದ್ದೀನಿ. ಐ ಬಟನ್ ಮೇಲ್ಗಡೆ ಐ ಬಟನ್ ಇದೆ, ಅಲ್ಲಿ ನಾನು ನಿಮಗೆ ಆ ವಿಡಿಯೋದು ಲಿಂಕ್ ಕೊಡ್ತಾ ಇದ್ದೀನಿ, ಹಾಗೂ ಡಿಸ್ಕ್ರಿಪ್ಷನಲ್ಲಿ ಕೂಡ ನಾನು ಆ ಲಿಂಕನ್ನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ನೀವು ಅಲ್ಲಿ ಹೋಗಿ ಆ ಫಸ್ಟ್ ಎಕ್ಸಾಂಪಲ್ ನೋಡ್ಕೊಳ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಬ್ಲಾಕನ್ನು ಏನು ಮಾಡೀನಿ ಆ್ಯಸ್ ಎಕ್ಸಾಂಪಲ್ ಆಗಿ ತೊಗೊಂಡಿನಿ. ಸೊ ಈ ಎಕ್ಸಾಂಪಲನ್ನು ಯಾಕೆ ತೊಗೊಂಡಿನಿ ಅಂದರೆ ಇಲ್ಲಿ ನಾನ್ ಐಸೋಮೆಟ್ರಿಕ್ ಲೈನ್ಸ್ಗಳನ್ನು ಯಾವ ರೀತಿ ಡ್ರಾ ಮಾಡಬೇಕು ಅನ್ನೋದನ್ನು ಭಾಳ ಮಂದಿಗೆ ಡಿಫಿಕಲ್ಟ್ ಆಗಿರುತ್ತೆ. ಇದನ್ನು ಈ ಸ್ಲಾಟ್ ಒಂದು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇದು ಸೆಕೆಂಡ್ ಎಕ್ಸಾಂಪಲ್. ಫಸ್ಟ್ ಎಕ್ಸಾಂಪಲ್ ನಾನು ಏನು ಮಾಡೀನಿ, ಸಿಂಪಲ್ ಒಂದು ಬ್ಲಾಕ್ ತೊಗೊಂಡಲ್ಲಿ ಬೇಸಿಕ್ ಸ್ಟೆಪ್ಸ್ಗಳನ್ನು ಎಕ್ಸ್ಪ್ಲೈನ್ ಮಾಡೀನಿ. ಸೊ ಓಕೆನಾ. ಸೊ ಇದು ಬಂದು ಎರಡನೇ ಎಕ್ಸಾಂಪಲು. ಸೊ ಇದನ್ನು ಯಾವ ರೀತಿ ಡ್ರಾ ಮಾಡಬೇಕು ಅಂತೇಳಿ ನಮಗೆ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಯಾವುದೇ ಐಸೋಮೆಟ್ರಿಕ್ನ ಡ್ರಾ ಮಾಡಬೇಕಂದ್ರೆ ಫಸ್ಟ್ ಟ್ರಿಕ್ ಏನಪ್ಪ, ಆ ಲೆಂತು ಬಿಡ್ತು ಹೈಟನ್ನು ನಾವು ಐಡೆಂಟಿಫೈ ಮಾಡಬೇಕು. ಓಕೆನಾ. ಸೊ ಇದರಲ್ಲಿ ಬಂದು ಲೆಂತ್ ಜಾಸ್ತಿ ಯಾವ್ದಿರುತ್ತಲ್ಲ ಅದಕ್ಕೆ ಲೆಂತ್ ಅಂತ ಕರಿತೀವಿ. ಸೊ ಇದು ನೋಡಿರಿ 25 + 25 ಅಂದರೆ ಎಷ್ಟಾಯಿತು, 50 + 75. ಸೊ ಫಸ್ಟ್ ಇದನ್ನು ನೋಟ್ ಡೌನ್ ಮಾಡ್ಕೊಂಡ್ಬಿಡೋಣ. ಸೊ ಲೆಂತ್ ಓಕೆನಾ. ಸೊ ಲೆಂತ್ ನಮ್ದು ಎಷ್ಟು ಬರ್ತಾ ಇದೆ ಸಿಯರ್. ಸೊ ಲೆಂತ್ ಈಸ್ 75 mm ಲೆಂತ್ ಬರ್ತಾ ಇದೆ. ಓಕೆನಾ, ಅಕಾರ್ಡಿಂಗ್ ಟು ದಿಸ್ ಐಸೋಮೆಟ್ರಿಕ್ ಬ್ಲಾಕ್. ದೆನ್ ನೋಡಿ ವಿಡ್ತ್ ನೋಡಿ ಇಲ್ಲಿ 50 ಇದೆ. ಓಕೆನಾ. ಸೊ ಇಲ್ಲಿ ಏನು ಬರ್ತಿದೆ, ವಿಡ್ತ್ ಇದ್ರದ್ದು 50 ಬರ್ತಿದೆ. ಸೊ ನಾನು ಇಲ್ಲಿ ವಿಡ್ತ್ ಬರ್ಕೊಂಡ್ಬಿಡ್ತೀನಿ. ಕ್ಲಿಯರ್. ಸೊ ಇದು ಬೇಸಿಕ್ ಸ್ಟೆಪ್ ಮೊದಲಿಂದ ಬರ್ಕೊಂಡ್ಬಿಡ್ಬೇಕು ನೀವು. ಸೊ ಯಾವುದೇ ಐಸೋಮೆಟ್ರಿಕ್ ಬ್ಲಾಕ್ ತೆಗಿಬೇಕಾದ್ರೆ. ಸೊ ಓಕೆನಾ. ದೆನ್ ನಾವು ಮಾಡೋಣ, ಹೈಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ನೋಡಿ ಹೈಟು ಬೇಸಿಕ್ಲಿ ಈ ಬ್ಲಾಕದ್ದು ಎಷ್ಟಿದೆ, ಇಲ್ಲಿ 12 ಕೊಟ್ಟಿದ್ದಾರೆ. ಸೊ ಅಲ್ಲೇನಾ ಇದು ಹಂಗಾರೆ 12. ಸೊ ಇದು 12 ಆಯ್ತು ಅಂದರೆ ಇದು 12 ಆಗ್ತದೆ. ಓಕೆನಾ. ಅದೇ ರೀತಿ ಇದು 12 ಆಗ್ತದೆ. ಈ 12 ಆದಮೇಲೆ ಈ ಪಾಯಿಂಟ್ ಇಲ್ಲೇ ಕೋನ್ಸೈಡ್ ಆಗಿ ಇಲ್ಲಿ 25 ಇದೆ. ಅಂದರೆ 12 + 25 ಎಷ್ಟಾಗುತ್ತೆ, 12 + 25 37. ಎಸ್. ಓಕೆನಾ. ಸೊ ಅದೆಷ್ಟಾಯ್ತು, ನಮ್ಮದು ಹೈಟ್ ಆಯಿತು. ಓಕೆನಾ. ಸೊ ವಿಲ್ ರೈಟ್ ಇಟ್ ಹಿಯರ್. ಸೊ ಹೈಟ್ ಎಷ್ಟು ಬಂತು ನಮ್ಮದೇ 37. ಸೊ ಇವ್ನು ಬೇಸಿಕ್ಸ್ 3 ಪಾಯಿಂಟ್ಸ್ಗಳನ್ನು ನಾವೇನು ಮಾಡಬೇಕು, ಐಡೆಂಟಿಫೈ ಮಾಡಬೇಕು. ಯಾಕಂದರೆ ಐಸೋಮೆಟ್ರಿಕ್ ನಾವೇನು ಮಾಡ್ತೀವಿ 3 ಎಕ್ಸಸ್ದಿಂದ ಡ್ರಾ ಮಾಡ್ತೀವಿ. ಸೊ 3 ಎಕ್ಸಸ್ಗಳಿಗೆ ನಮ್ಗೆ ಏನೇನು ಬೇಕು, ಲೆಂತು ಬಿಡ್ತು ಹೈಟ್ ಬೇಕಾಗ್ತದೆ. ಓಕೆನಾ. ಫಸ್ಟ್ ಸ್ಟೆಪ್ ಇದನ್ನು ನೀವು ಫೈಂಡ್ ಔಟ್ ಮಾಡ್ಕೋಬೇಕು ಅಕಾರ್ಡಿಂಗ್ ಟು ದಿಸ್ ಗಿವನ್ ಐಸೋಮೆಟ್ರಿಕ್ ಬ್ಲಾಕ್. ಓಕೆ. ಸೊ ಈ ರೀತಿ ನಮಗೆ 3 ಡೈಮೆನ್ಷನ್ ಸಿಕ್ಬಿಟ್ಟು ಸೊ ಐಸೋಮೆಟ್ರಿಕ್ನ ಡ್ರಾ ಮಾಡೋಣ ಬೇಸಿಕ್ಲಿ. ಸೊ ಬೇಸಿಕ್ಲಿ ಏನು ಮಾಡೋಣ, ಒಂದು ಥಿನ್ ಲೈನನ್ನು ಏನು ಮಾಡೋಣ, ಈ ರೀತಿ ಒಂದು ಬೇಸ್ ಲೈನನ್ನು ಹಾಕೋಬೇಕಾಗ್ತದೆ. ಎನಿ ಐಸೋಮೆಟ್ರಿಕ್ ಡ್ರಾ ನೀವು ಮಾಡಬೇಕಾಗಿದ್ರೆ ಒಂದು ಬೇಸ್ ಲೈನನ್ನು ಈ ರೀತಿ ಡ್ರಾ ಮಾಡ್ಕೊಳ್ಬೇಕಾಗ್ತದೆ. ಓಕೆನಾ. ಸೊ ಈ ರೀತಿ ಒಂದು ಬೇಸ್ ಲೈನ್ ಹಾಕೊಂಡು ಏನು ಮಾಡೋಣ, ಇಲ್ಲಿ ಒಂದು ಮಿಡ್ ಪಾಯಿಂಟನ್ನು ನಾನು ಏನು ಮಾಡ್ತೀನಿ, ಇಲ್ಲಿ ಈ ರೀತಿ ಗುಡ್ಸ್ಕೊಂಡ್ಬಿಡೋಣ ಅದೇ ಬೇಸ್ ಲೈನ್ ಮೇಲೆ. ಓಕೆನಾ. ಇರೋ ಒಂದು ಮಿಡ್ ಲೈನನ್ನು ಮಿಡ್ ಪಾಯಿಂಟ್ ನಾವು ಬೇಸಿಕ್ಲಿ ಹಾಕೊಂಡ್ಬಿಡೋ. ಇದಕ್ಕೆ ಲೆಂತ್ ಏನಿರಲ್ಲ. ಓಕೆ. ಬೇಸ್ ಲೈನ್ ಜಸ್ಟ್. ಓಕೆ. ಸೊ ಈ ಮಿಡ್ ಪಾಯಿಂಟ್ ಏನು ಹೆಲ್ಪ್ ಮಾಡುತ್ತೆ ನಮಗೆ ಐಸೋಮೆಟ್ರಿಕ್ ಡ್ರಾ ಮಾಡಲಿಕ್ಕೆ. ಐಸೋಮೆಟ್ರಿಕ್ ಡ್ರಾ ಮಾಡಲಿಕ್ಕೆ 3 ಎಕ್ಸಸ್ಗಳನ್ನು ತೊಗೋಬೇಕು ನಾವು. ಓಕೆ. ಎಕ್ಸ್ ಎಕ್ಸಸ್, ವೈ ಎಕ್ಸಸ್ ಆ್ಯಂಡ್ ಜೆಡ್ ಎಕ್ಸಸ್ಗಳನ್ನು ತೊಗೋಬೇಕು. ಸೊ ಅದನ್ನು ನಾನು ಇಲ್ಲಿ ಮಾರ್ಕ್ ಮಾಡ್ತೀನಿ 3 ಎಕ್ಸಸ್ಗಳನ್ನು. ಸೊ ಅದಕ್ಕೆ ನೀವು ಪ್ರೊಟೆಕ್ಟರ್ನ ಯೂಸ್ ಮಾಡಬೇಕು. ಸೊ ಮಿಡ್ ಪಾಯಿಂಟ್ ಏನು ಮಾಡಿದರೆ ಅದು ದೆನ್ ಬೇಸ್ ಲೈನ್ ಎರಡೂ ಕೋಯಿನ್ಸೈಡ್ ಸರಿಯಾಗಿ ಮಾಡ್ಕೊಳ್ಳಿ. ಓಕೆನಾ. ಈ ರೀತಿ ಕೋಯಿನ್ಸೈಡ್ ಮಾಡ್ಕೊಂಡ್ಮೇಲೆ ಸೊ ಇಲ್ಲಿ ನೋಡಿ 30 ಫಸ್ಟ್ ಇಲ್ಲಿ ಪಾಯಿಂಟ್ ಮಾಡ್ಕೊಳ್ಳಿ 30. ಓಕೆನಾ. ದೆನ್ 90 ಇಲ್ಲಿ ಮಾಡ್ಕೊಳ್ಳಿ. ಓಕೆ. ದೆನ್ ಅಗೇನ್ ಇಲ್ಲಿ 30. ಈ ರೀತಿ 3 ಎಕ್ಸಸ್ಗಳನ್ನು ಏನು ಮಾಡ್ಕೋಬೇಕು ನಾವು, ಪರ್ಪೆಂಡಿಕ್ಯುಲರ್ 3 ಎಕ್ಸಸ್ಗಳನ್ನು ಮಾಡ್ಕೋಬೇಕಾಗ್ತದೆ. ದೆನ್ ಏನು ಮಾಡೋಣ, ಈ ಪಾಯಿಂಟ್ಸ್ಗಳಿಂದ ಈ ಸೆಂಟರ್ ಪಾಯಿಂಟಿಂದ ಲೈನ್ಸ್ಗಳಿಗೆ ಏನು ಮಾಡೋಣ, ಒಂದು ಥಿನ್ ಲೈನ್ಸ್ಗಳನ್ನು, ಇದನ್ನು ಡೈಮೆನ್ಷನ್ಸ್ ಇರೋದಿಲ್ಲ. ಸೊ ನೀವು ಅಪ್ರಾಕ್ಸಿಮೇಟ್ ಆಗಿ ಇದನ್ನು ಏನು ಮಾಡ್ಕೋಬೋದು, ಈ ರೀತಿ ಲೈನ್ಸ್ಗಳನ್ನು, ವೆರಿ ಥಿನ್ ಲೈನ್ಸ್ಗಳನ್ನು, ಇವೆಲ್ಲ ರೆಫರೆನ್ಸ್ ಲೈನ್ಸ್ಗಳು, 3 ಎಕ್ಸಸ್ ಲೈನ್ಸ್ಗಳನ್ನು ತೊಗೋಬೇಕಾಗ್ತದೆ. ಸೊ ಈ ರೀತಿ ಎಕ್ಸಸ್ ಲೈನ್ಸ್ಗಳನ್ನು ಜಸ್ಟ್ ಡ್ರಾ ಮಾಡ್ಕೊಳ್ಳಿ. ಓಕೆನಾ. ಸೊ ಥಿನ್ ಲೈನ್ಸ್ಗಳಾಗಿ ಡ್ರಾ ಮಾಡ್ಕೊಳ್ಬೇಕು. ಕ್ಲಿಯರ್. ಸೊ ಇವನ್ನ ಡ್ರಾ ಮಾಡ್ಕೊಳ್ಳಿ. ಸೊ ನಿಮಗೆ ಬೇಕಾದರೆ ಈ ಬೇಸ್ ಲೈನ್ ಇದೆಯಲ್ಲ, ಇದನ್ನು ನೀವೇನು ಮಾಡ್ಬೋದು, ಎರೇಸ್ ಮಾಡ್ಕೊಳ್ಬೋದು. ಓಕೆ. ಸೊ ಈ ರೀತಿ ನಾವು 3 ಎಕ್ಸಸ್ಗಳನ್ನು ಏನು ಮಾಡಿದ್ದೀವಿ, ಇಲ್ಲಿ ಫಾರ್ಮ್ ಮಾಡ್ಕೊಂಡ್ಬಿಡ್ವಿ. ಓಕೆ. ಸೊ ಈ ರೀತಿ 3 ಎಕ್ಸಸ್ಗಳು ಕಂಪ್ಲೀಟ್ ಆದಮೇಲೆ ಸೊ ನಾನು ಈ ಐಸೋಮೆಟ್ರಿಕ್ ಬ್ಲಾಕನ್ನು ಏನು ಮಾಡ್ತಾಯಿದ್ದೀನಿ, ಒಂದು ಬಾಕ್ಸ್ ಮೆಥಡಲ್ಲಿ ಡ್ರಾ ಮಾಡ್ತಾಯಿದ್ದೀನಿ. ಬಾಕ್ಸ್ ಮೆಥಡ್ ಅಂದರೆ ಒಂದು ಏನು ಮಾಡ್ತೀವಿ, ರೆಕ್ಟ್ಯಾಂಗ್ಯುಲರ್ ಪ್ರಿಸಮನ್ನು ಡ್ರಾ ಮಾಡ್ತೀವಿ ಅಕಾರ್ಡಿಂಗ್ ಟು ದೀಸ್ ಡೈಮೆನ್ಷನ್. ಸೊ ಆ ಒಂದು ರೆಕ್ಟ್ಯಾಂಗ್ಯುಲರ್ ಬ್ಲಾಕಲ್ಲಿ ನಾವು ಮಾಡ್ತೀವಿ, ಈ ಐಸೋಮೆಟ್ರಿಕ್ ಬ್ಲಾಕನ್ನು ತೆಗಿಬೇಕಾಗ್ತದೆ. ಓಕೆನಾ. ಸೊ ಬನ್ನಿ ಹಾಗಾದರೆ ಏನು ಮಾಡೋಣ, ಒಂದು ಪ್ರಿಸಮನ್ನು ರೆಡಿ ಮಾಡೋಣ. ಸೊ ಫಸ್ಟಿಗೆ ಎಷ್ಟಿದೆಪ್ಪ, ಈ ಎಕ್ಸಸ್ಸಲ್ಲಿ 75 ಇಲ್ಲಿದೆ. ಸೊ ಇಲ್ಲಿ 75ಅನ್ನು ಜಸ್ಟ್ ಮಾರ್ಕ್ ಮಾಡಿ, ಯಾಕೆ ಲೆಂತ್ ಇದೆ ಆಲ್ರೆಡಿ 75. ಸೊ 75 ಮಾಡೋಣ. ಫಸ್ಟ್ ಎಕ್ಸಸ್ಸಲ್ಲಿ ಏನು ಮಾಡೋಣ, ಈ ರೀತಿ 75ಅನ್ನು ಮಾರ್ಕ್ ಮಾಡ್ಕೊಂಬಿಡಿ ಕರೆಕ್ಟಾಗಿ. ಜಸ್ಟ್ ಒಂದು ರೆಫರೆನ್ಸ್ ಪಾಯಿಂಟನ್ನು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ. 75 ಲೆಂತ್ ಆಯಿತು. ಓಕೆ. ದೆನ್ ನೋಡಿ ವಿಡ್ತ್ 50 mm. ಸೊ ಇಲ್ಲಿದೆಯಾ. ಸೊ ಈ ಪಾಯಿಂಟನ್ನು ಏನು ಮಾಡ್ಕೊಂಡು ನಾವು ಈ ಲೆಂತನ್ನು ಈ ಎಕ್ಸಸ್ಸಲ್ಲಿ ಏನು ಮಾಡೋಣ, 50 mm ಮಾರ್ಕ್ ಮಾಡೋಣ. ಓಕೆ. ಸೊ ಈ ರೀತಿ 50, ಅದೇ ನಾವೇನು ರೆಫರೆನ್ಸ್ ಲೈನ್ ನೋಡಿದೀವಲ್ಲ 3 ಎಕ್ಸಸ್ ಹತ್ರಲ್ಲಿ ಏನು ಮಾಡಬೇಕು, ಮಾರ್ಕ್ ಮಾಡಬೇಕಾಗ್ತದೆ. ಓಕೆನಾ. ಸೊ ಇಲ್ಲೇ ಬರುತ್ತೆ ಅದು 50. ಓಕೆನಾ. ಡನ್.
ದೆನ್ ಏನಿದೆ ಇಲ್ಲಿ ಹೈಟ್ 37, ಹೇಗೆ 37 ಇಲ್ಲಿ 12 ಇದೆ ಆ್ಯಂಡ್ ಈ 25 ಇದೆ, ಸೊ ಟೋಟಲ್ 37 ಆಗ್ತದೆ. ಸೊ ಹೈಟನ್ನು ಈ ಎಕ್ಸಸ್ಸಲ್ಲಿ ಮಾರ್ಕ್ ಮಾಡಬೇಕಾಗ್ತದೆ, ದಟ್ ಈಸ್ 37. ಸೊ ಇಲ್ಲಿ ನೋಡಿ 35, ದೆನ್ ಇಟ್ ಈಸ್ 37. ಸೊ ಇಲ್ಲಿ ಕರೆಕ್ಟಾಗಿ ನೀವು ಒಳಗೆ ಕೊಟ್ಟಿರ್ತಾರೆ, ಸೊ ಕರೆಕ್ಟಾಗಿ ನೀವು ಮೇಜರ್ ಮಾಡಿ ಅದು ಮಾರ್ಕ್ ಮಾಡಬೇಕಾಗ್ತದೆ. ಓಕೆ, ಜಸ್ಟ್ ರೆಫರೆನ್ಸ್ ಪಾಯಿಂಟನ್ನು ಇಡ್ತೀನಿ ನಾನಿಲ್ಲಿ 37. ಕ್ಲಿಯರಾ? ಸೊ ಇದು 37, ಇದು 50, ಇಲ್ಲಿಂದ ಇದು 75. ಸೊ ರಿಮೈನಿಂಗ್ ಲೈನ್ಸ್ಗಳನ್ನು ನಾನಿಲ್ಲಿ ಎರೇಸ್ ಮಾಡಿಬಿಡ್ತೀನಿ. ಓಕೆನಾ? ದೆನ್ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, ಈ ಲೈನ್ ಹೈಟ್ ಇದೆಯಲ್ಲ ಅದೇ ರೀತಿ 50 ಮುಗಿದಂಥ ಒಂದು ಡೈಮೆನ್ಷನ್ ಲೈನ್ಗೆ ಇಲ್ಲೂ ಒಂದು ಲೈನ್ ಏನು ಮಾಡಬೇಕು, ಪರ್ಪೆಂಡಿಕ್ಯುಲರ್ 37 ಹೈಟ್ ತೊಗೋಬೇಕು. ಅದೇ ರೀತಿ 75 ಏನು ಮುಗಿದದಲ್ಲ ಲೆಂತು, ಇಲ್ಲೂ ಏನು ಮಾಡೋದು ಒಂದು ಇದಕ್ಕೆ ಪ್ಯಾರಲ್ ಆಗಿ 37 ಲೈನನ್ನು ನಾನು ಡ್ರಾ ಮಾಡ್ತೀನಿ. ಸೊ ಅದಕ್ಕಾಗಿ ಏನು ಮಾಡೋಣ, ಪ್ರೊಟೆಕ್ಟರ್ನ ಯೂಸ್ ಮಾಡ್ತೀನಿ ನಾನಿಲ್ಲಿ. ಸೊ ಈ ಎಂಡಿಗೆ ಏನು ಮಾಡೋಣ, ಈ ರೀತಿ ಲೈನ್ಸ್ಗಳು ಕೋಯಿನ್ಸೈಡ್ ಆಗಬೇಕು, ಪಾಯಿಂಟ್ ಕರೆಕ್ಟಾಗಿರಬೇಕು. ಪ್ರೊಟೆಕ್ಟರ್ನ ಈ ರೀತಿ ಇಟ್ಕೊಳ್ಳಿ. ಸೊ 60 ಡಿಗ್ರಿ ಇಲ್ಲಿದೆ ನೋಡಿ, ಸೊ 60 ಡಿಗ್ರಿಲಿ ಪಾಯಿಂಟ್ ಔಟ್ ಮಾಡ್ಕೊಳ್ಳಿ. ಸೊ ಎಷ್ಟು ಹೈಟಪ್ಪ, ಇದು ಹೈಟ್ ಎಷ್ಟಿದೆ 37, ಹೌದಲ್ಲ 37 ಹೈಟ್ ಇದೆ ನಮ್ಮದು. ಸೊ ಆ 1 ಡಿಗ್ರಿಗೆ 37 ಏನು ಮಾಡೋದು, ತಿನ್ ಲೈನ್ಸ್ ಎಲ್ಲ ತಿನ್ ಲೈನ್ ಇರಲಿ. ಓಕೆನಾ? ಸೊ ಫಸ್ಟ್ ನಾನು ಏನು ಮಾಡ್ತಾಯಿದ್ದೀನಿ, ಇಲ್ಲಿಂದು ರೆಕ್ಟ್ಯಾಂಗಲ್ ಪ್ರಿಸಮನ್ನು ಡ್ರಾ ಮಾಡ್ತಾಯಿದ್ದೀನಿ. ಅದಕ್ಕೆ 10, 20, 30, 35 ಆ್ಯಂಡ್ 37. ಕ್ಲಿಯರ್? ಸೊ ಇದಕ್ಕಾಯಿತು, ಇಲ್ಲಾಯಿತು. ದೆನ್ ಇಲ್ಲಿ ನೋಡಿರಿ, ಇದಲ್ಲ, ಇದು 50 ಇಲ್ಲಿದೆ ನೋಡಿ, 75. ಸೊ 75 ಲೆಂತ್ ಎಲ್ಲಿದೆ, 75 ಇಲ್ಲಿದೆ. ಓಕೆ, ಚೆಕ್ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಇಲ್ಲಿ ಏನು ಮಾಡೋಣ, ಒಂದು ಪ್ಯಾರಲಲ್ ಲೈನ್ ಬೇಕಾಗ್ತದೆ. ಅಗೇನ್ ನಾನು ಪ್ರೊಟೆಕ್ಟರ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಪ್ರೊಟೆಕ್ಟರ್ನ ಯೂಸ್ ಮಾಡಿ, ಚೆನ್ನಾಗಿ ಬರುತ್ತೆ ಲೈನ್. ಸೊ ಇಲ್ಲಿ ನೋಡಿ 60 ಅಗೇನ್ ಇಲ್ಲಿದೆ. ಓಕೆ, ಸೊ ಈ ರೀತಿ ತೊಗೊಳ್ಳಿ. ಸೊ ಅಗೇನ್ ಎಷ್ಟಿದೆ, ಇದು 37. ಸೊ ಅಷ್ಟೇ 37 ಇದನ್ನೇ ಮಾಡೋಣ, 37 ಲೈನನ್ನು ಡ್ರಾ ಮಾಡ್ಕೊಳ್ಳಿ ಪ್ಯಾರಲಲ್ ಆಗಿ. ಸಿಯರ್ ಸೊ 37, 10, 20, 30, 35 ಆ್ಯಂಡ್ 37. ಕ್ಲಿಯರ್? ಓಕೆ, ಈ ಥರ ನಾವು ಎಲ್ಲ ಸೈಡ್ಸ್ಗಳನ್ನು ಹೈಡ್ರಲ್ ಮಾಡ್ಕೋಬೇಕು. ದೆನ್ ಏನು ಮಾಡೋಣ, ಸಿಂಪ್ಲಿ ಇವನ್ನೆಲ್ಲ ಎಡ್ಜ್ಗಳನ್ನು ಈ ರೀತಿ ಜಾಯಿನ್ ಮಾಡಿಬಿಡೋಣ. ಕ್ಲಿಯರ್? ಎಲ್ಲ ತಿನ್ ಲೈನ್ಸ್ ಇರಬೇಕು. ಓಕೆ, ರಿಮೆಂಬರ್ ಇಟ್, ಜಸ್ಟ್ ಎಲ್ಲ ತಿನ್ ಲೈನ್ಸ್ ಇರಬೇಕು. ಯಾಕೆಂದರೆ ನಾನಿಲ್ಲಿ ಜಸ್ಟ್ ಒಂದು ರೆಫರೆನ್ಸ್ ಪ್ರಿಸಮನ್ನು ಡ್ರಾ ಮಾಡ್ತೀನಿ, ರೆಕ್ಟ್ಯಾಂಗ್ಯುಲರ್ ಪ್ರಿಸಮನ್ನು. ಕ್ಲಿಯರ್? ಸೊ ನೆಕ್ಸ್ಟ್ ಈ ಲೈನಿಗೆ ಈಗ ಪ್ಯಾರಲಾಗಿ ಒಂದು ಲೈನ್ ತೊಗೋಬೇಕು ನಾವು. ಅದಕ್ಕೆ ಮತ್ತೆ ಪ್ರೊಟೆಕ್ಟರ್ನ ಯೂಸ್ ಮಾಡೋಣ. ಈ ಪಾಯಿಂಟ್ದಿಂದ ಈ ರೀತಿ ಕೋಯಿನ್ಸೈಡ್ ಮಾಡ್ಕೋಬೇಕು ಪ್ರೊಟೆಕ್ಟರನ್ನು. ಸಿಯರ್. ಓಕೆನಾ? ಸೊ ಇಲ್ಲಿಂದ ಏನು ಮಾಡೋಣ ನಾವೀಗ 60 ಡಿಗ್ರಿ, ಯಾಕೆ ಇದಕ್ಕೆ ಪ್ಯಾರಲಲ್ ಆಗಬೇಕು. ಸೊ ಇಲ್ಲಿ 60 ಡಿಗ್ರಿ ಮಾಡ್ಕೊಂಬಿಡಿ. ಓಕೆನಾ? ಡನ್. ಸೊ ಇದೆಷ್ಟಿದೆ ನಮ್ಮದು 75. ಹಾಗೆ ನಾವೇನು ಮಾಡೋಣ ಅಂದರೆ ಇಲ್ಲಿ 75 ಲೈನನ್ನು ಈ ರೀತಿ ಡ್ರಾ ಮಾಡ್ಕೊಂಡು. ಸೊ 60 ಡಿಗ್ರಿಗೆ 75 ಸಿಯರ್. ಸೊ ಪ್ರಾಪರಾಗಿ ಕೋಯಿನ್ಸೈಡ್ ಮಾಡ್ಕೊಳ್ಳಿ. 75 ಲೈನ್ ಅದು ತಿನ್ನಾಗಿರಬೇಕು. ಕ್ಲಿಯರಾ? ದೆನ್ ಏನು ಮಾಡೋಣ, ಈ ಎರಡು ಎಡ್ಜ್ನಲ್ಲಿ ಜಾಯಿನ್ ಮಾಡಿಬಿಡೋಣ. ಕ್ಲಿಯರ್? ಓಕೆನಾ? ಆ್ಯಸ್ ಪರ್ ಈ ಡೈಮೆನ್ಷನ್ ಪ್ರಕಾರ ನಾವು ಒಂದು ಇಲ್ಲಿ ರೆಕ್ಟ್ಯಾಂಗ್ಯುಲರ್ ಪ್ರಿಸಮನ್ನು ರೆಡಿ ಮಾಡ್ಕೊಂಡ್ಬಿಟ್ಟಿದ್ವಿ. ದೆನ್ ಏನು ಮಾಡೋಣ, ಈ ಬ್ಲಾಕನ್ನು ಇದರಲ್ಲಿ ನಾವು ಡ್ರಾ ಮಾಡ್ಕೊತ ಹೋಗ್ಬೇಕಾಗ್ತದೆ. ಸೊ ಏನೇನು ವಿಸಿಬಲ್ ಲೈನ್ಸ್ ಇದಲ್ಲ ಅವನ್ನೆಲ್ಲ ಟಿಕ್ ಮಾಡ್ಕೊತ ಹೋಗೋಣ. ಸೊ ಫಸ್ಟ್ ಆಫ್ ಆಲ್ ನಾನು ಈ ಸೈಡಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದೆಷ್ಟಿದೆ ನಮ್ಮದು 50, ದೆನ್ 12, ಇಲ್ಲೊಂದು ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ಇದೆ, ಅದನ್ನು ಇಲ್ಲಿ ಡ್ರಾ ಮಾಡಬೇಕು. ಹೌದಲ್ಲ, ಇದು 50, 12, ಇಲ್ಲೊಂದು ರೆಕ್ಟ್ಯಾಂಗ್ಯುಲರ್ ಬಾಕ್ಸನ್ನು ಡ್ರಾ ಮಾಡ್ತೀನಿ. ಈಗ ನೀವು ಟಿಕ್ ಲೈನ್ಸನ್ನು ಹೊಡಿಬೇಕು ನೋಡಿ. 50 ಇದೆ. ಓಕೆನಾ? ಐ ವಿಲ್ ಶೋ ಯು, ಲೆಟ್ ಮಿ ಶೋ ಯು. ಓಕೆನಾ? ಸಿಯರ್. ಓಕೆ, ಟಿಕ್ ಲೈನನ್ನು ಡ್ರಾ ಮಾಡ್ಕೊಳ್ಳಿ. ಓಕೆ, ಈ ಲೈನ್ ಡ್ರಾ ಆಯಿತಾ? ದೆನ್ ಹೈಟ್ ಎಷ್ಟು ಇದೆಲ್ಲ ಕೊಟ್ಟಿದ್ದಾರೆ 12. ಓಕೆ, ಆ 12 ನಾನು ಇಲ್ಲಿ ಮಾಡ್ತೀನಿ. ಸಿಯರ್ 12 ಯಾವ ರೀತಿ ಬರ್ಬೇಕಂತೇಳಿ. ಓಕೆನಾ? ಕರೆಕ್ಟಾಗಿ ಮೇಜರ್ ಮಾಡಿ. ಸಿಯರ್ 12 mm. ಓಕೆನಾ? ಸೊ ಇಲ್ಲಿ ಇದನ್ನು ಮಾಡ್ಕೊಳ್ಳಿ. ಸೊ ಇದು 12 ಅಂದರೆ ಇದೆಷ್ಟು ಇರುತ್ತೆ, ಇದು 12 ಇರುತ್ತೆ. ಸೊ ಈ ಎಂಡದಿಂದ ಏನು ಮಾಡೋದು, 12 mm ಮಾರ್ಕ್ ಮಾಡ್ಕೋತೀನಿ ನಾನು. ಓಕೆ, ಸಿಯರ್ ಸ್ಟ್ರೇಟ್ ಆಗಿ ಇಟ್ಕೊಳ್ಳಿ. ಓಕೆ, ಕಂಪ್ಲೀಟ್. ಸೊ ಈ ಲೈನನ್ನು ಇಲ್ಲಿ ನಾವು ಜಾಯಿನ್ ಮಾಡಿಬಿಡ್ತೀನಿ ಸಿಂಪ್ಲಿ. ಈಗೆಲ್ಲ ನೀವು ತಿಕ್ ಹೊಡಿಬೋದು, ಯಾಕಂದರೆ ವಿಸಿಬಲ್ ಲೈನ್ಸ್ಗಳನ್ನು ನಾವು ತಿಕ್ಕಾಗಿ ಹೊಡಿತೀವಿ. ರೈಟ್? ಓಕೆ, ಡನ್. ಈ ಫೇಸ್ ನಾನು ಇಲ್ಲಿ ಕಂಪ್ಲೀಟ್ ಮಾಡಿದೆ ಈಗ. ಓಕೆ, ಈ ಫೇಸ್ ಕಂಪ್ಲೀಟ್ ಆಯಿತಾ? ದೆನ್ ಇಲ್ಲಿ ಬರೋಣ. ಇಲ್ಲೊಂದು ಸ್ಲಾಟ್ ಇದೆ. ಓಕೆನಾ? ಸೊ ಏನು ಮಾಡಿದೆ ನಾನೀಗಾರೆ, ಈ ಬೇಸ್ ಲೈನ್ ಏನಿದೆ ಇಲ್ಲಿದೆ. ಓಕೆನಾ? ಸೊ ನಾವು ಪೂರ ಕಂಪ್ಲೀಟ್ ತಿಕ್ ಮಾಡೋಲ್ಲ, ಇಲ್ಲಿ ಕಟ್ ಸೆಕ್ಷನ್ ಇದೆ. ಓಕೆನಾ? ದೆನ್ ಇದರ ಹೈಟ್ ಎಷ್ಟಿದೆ 12, ಹೌದಲ್ಲ? 12 ಇದೆ. ಸೊ ಇದರ ಅಪೋಸಿಟ್ ಇದು ಪ್ಯಾರಲಲ್ ಇದೆ, ಇದು 12 ಇರುತ್ತೆ, ಇದು 12 ಇರ್ತದೆ. ಸೊ ನಾನು ಏನು ಮಾಡ್ತೀನಿ, ಇಲ್ಲಿ 12 ಮಾರ್ಕ್ ಮಾಡ್ಕೋತೀನಿ. ಓಕೆನಾ? ಸೊ ಸಿಂಪ್ಲಿ ಏನು ಮಾಡೋಣ, 12 mm ಇಲ್ಲೂ ಮಾರ್ಕ್ ಮಾಡಿರಿ. ಓಕೆನಾ? ಮೆಜರಿಂಗ್ ಕರೆಕ್ಟಾಗಿರಬೇಕು. ಸೊ ಇಲ್ಲಿ ಒಂದು ರೆಫರೆನ್ಸ್ ಪಾಯಿಂಟ್ ಇಡಿ. ಕ್ಲಿಯರ್? ಸೊ ಓಕೆ, ಇಲ್ಲಿ ಮಿಡಲ್ ಕಟ್ ಸೆಕ್ಷನ್ ಇರೋದ್ರಿಂದ ನಾವು ಇಲ್ಲಿ ತಿಕ್ ಲೈನ್ ಡ್ರಾ ಮಾಡ್ಲಿಕ್ಕೆ ಬರೋಲ್ಲ. ದೆನ್ ಇಲ್ಲಿ ಏನಿದೆ, ಈ ಲೈನನ್ನು ನಾನು ಸಿಂಪ್ಲಿ ಒಂದು ತಿನ್ ಲೈನಾಗಿ ಡ್ರಾ ಮಾಡ್ಕೊಂಡ್ಬಿಡ್ತೀನಿ. ಓಕೆನಾ? ಸೊ ಆಲ್ರೆಡಿ 12 ಮಾರ್ಕ್ ಮಾಡಿದೆ. ಸೊ ಅದಕ್ಕೊಂದು ತಿನ್ ಲೈನ್ ಡ್ರಾ ಮಾಡಿರಿ. ಓಕೆನಾ? ಕಂಪ್ಲೀಟ್ ಒಂದು ತಿನ್ ಲೈನನ್ನು ಈ ರೀತಿ ಡ್ರಾ ಮಾಡ್ಕೊಳ್ಳಿ. ಕ್ಲಿಯರ್ ಆಯಿತಾ? ಸೊ ನೆಕ್ಸ್ಟ್ ಏನು ಮಾಡೋಣ, ಇವೆರಡು ಸಾಲಿಡ್ ಅದಾವಲ್ಲ ಅವನ್ನ ಡ್ರಾ ಮಾಡ್ಕೊಂಬಿಡೋಣ. ಎಷ್ಟಿದೆ, ಇದು 25, ಇದಕ್ಕೆ ಪ್ಯಾರಲಲ್ ಅಂದರೆ ಇದು 25 ಇರುತ್ತೆ. ದೆನ್ ಇದು 25, 25. ಸೊ ಲೈನ್ಸ್ಗಳನ್ನು ಡ್ರಾ ಮಾಡ್ಕೊಂಬಿಡೋಣ. 25 mm ಸಿಯರ್. ಸೊ ಈ ರೀತಿ ಕೋಯಿನ್ಸೈಡ್ ಮಾಡ್ಕೊಳ್ಳಿ. ಓಕೆ, ಸೊ 20, ದೆನ್ ಇದು 25. ಕ್ಲಿಯರ್? ದೆನ್
ಆಯಿತಾ. ಸೊ ಇಲ್ಲಿ 25 ಬಿಡಬೇಕು ಗ್ಯಾಪ್, ಅಂದರೆ 25 ಪ್ಲಸ್ ಮಾಡಿದ್ರೆ 50 ಆಯಿತು. ಸೊ ಇಲ್ಲಿ ಪಾಯಿಂಟ್ ಇಲ್ಲಿ ಇಟ್ಬಿಡಿ 50, ದೆನ್ ರಿಮೈನಿಂಗ್ ಇದನ್ನು ಏನು ಮಾಡೋಣ, ಟಿಕ್ ಮಾಡ್ಕೊಂಬಿಡೋಣ ಎಟ್ ಎ ಟೈಮ್. ಕ್ಲಿಯರ್ ಆಯಿತಾ. ಓಕೆ ಡನ್. ಇದು 25 ಇರುತ್ತೆ, ಚೆಕ್ ಮಾಡ್ಕೊಂಡು ನೋಡಿ. ರೈಟ್, ಸೇಮ್ ಅದೇ ರೀತಿ ಈ ಎರಡು ಲೈನ್ಸ್ಗಳನ್ನು ಡ್ರಾ ಮಾಡ್ಕೊಂಬಿಡೋಣ ಅಗೇನ್ ಮೇಲ್ಗಡೆ. ಓಕೆನಾ, ಡನ್. ಸೊ ಈ ರೀತಿ ಈಸಿಯಾಗಿ ಕೋಯಿನ್ಸೈಡ್ ಮಾಡ್ಕೊಳ್ಳಿ, ಸ್ಕೇಲನ್ನು ನೀಟಾಗಿ ಇಟ್ಕೊಳ್ಬೇಕು. ಸೊ 0, ಸೊ 25 ಇಲ್ಲಿದೆ 25. ಓಕೆನಾ, 25. ಸೊ ದೆನ್ 25 ಗ್ಯಾಪ್ ಬಿಡಬೇಕು. ಓಕೆ 50 ಆಗುತ್ತೆ, ದೆನ್ ಇಲ್ಲಿಂದ ಇದು 25. ಓಕೆ 50 ಗ್ಯಾಪ್ ಆದಮೇಲೆ ಇದು 25. ಕ್ಲಿಯರ್ ಆಯಿತಾ. ಓಕೆ, ಸೊ ಈ ಎರಡು ಲೈನ್ಸ್ಗಳನ್ನು ಡ್ರಾ ಮಾಡ್ಕೊಂಬಿಡಿ. ಕ್ಲಿಯರ್. ಸೊ ಇಲ್ಲಿ ನಾನು ಇವೆರಡು ಲೈನ್ಸ್ಗಳನ್ನು ಏನು ಮಾಡ್ತೀನಿ, ಇಲ್ಲಿ ಕೋಯಿನ್ಸೈಡ್ ಮಾಡ್ಕೊಂಡ್ಬಿಡ್ತೀನಿ. ಕ್ಲಿಯರಾ, ಸಿಂಪಲ್. ಓಕೆನಾ, ಇವೆರಡು ಕಂಪ್ಲೀಟ್ ಆಯಿತಾ. ಸೊ ಈ ಸ್ಲಾಟನ್ನು ನಾವು ಕಂಪ್ಲೀಟ್ ಮಾಡ್ಕೊಳ್ಬೇಕಾಗ್ತದೆ. ಸೊ ಈ ಪಾಯಿಂಟ್ದಿಂದ ಇಲ್ಲಿ ಈ ಸೈಡ್ ಈ ಲೈನಿಗೆ ಇದು ಪ್ಯಾರಲ್ ಆಗಿ ಹೋಗಿದೆ, ಅದೆಷ್ಟಿದೆ 12 mm. ಸೊ ಅದೇ ರೀತಿ ಈ ಪಾಯಿಂಟ್ದಿಂದ ಇದು 12 mm ಹೋಗಿದೆ. ಸೊ ಇಲ್ಲಿ ನಾವು ಏನು ಮಾಡೋಣ, ಈಗ ನೀವು ಸ್ಕೇಲೇ ಹೊಡ್ಕೊಳ್ಬೋದು, ಇಲ್ಲ ಪ್ರೊಟೆಕ್ಟರ್ಲೇ ಮಾಡ್ಬೋದು. ಸೊ ಐ ವಿಲ್ ಯೂಸ್ ಯುವರ್ ಪ್ರೊಟೆಕ್ಟರ್. ಓಕೆ, ಯಾಕಂದರೆ ಭಾಳಷ್ಟು ನನಗೆ ಅದು ಪ್ಯಾರಲಲ್ ತೊಗೊಳ್ಳಿಕ್ಕೆ ಬರೋದಿಲ್ಲ. ಸೊ ಐ ವಿಲ್ ಯೂಸ್ ಯುವರ್ ಪ್ರೊಟೆಕ್ಟರ್. ಸೊ ಯಾವ ರೀತಿ ನೋಡಿ 60 ತೊಗೊಳ್ಬೇಕು ಇಲ್ಲಿ. ಸೊ ಈ ಲೈನ್ 60 ಇದೆಯಲ್ಲ, ಸೊ ಇಲ್ಲಿ ನೋಡಿ ಕರೆಕ್ಟಾಗಿ ಕೋಯಿನ್ಸೈಡ್ ಮಾಡ್ಕೊಳ್ಳಿ. ಸೊ ಓಕೆ, ಅದು ಎಲ್ಲಿ ಬರುತ್ತೆ ಅಲ್ಲಿ 60 ತೊಗೊಳ್ಬೇಕು. ಓಕೆನಾ. ಸೊ ಐ ವಿಲ್ ಟೇಕ್ ಕೇರ್ 60. ರೈಟ್, ಇಲ್ಲಿ 60 ತೊಗೊಂಬಿಡ್ತೀನಿ. ಸೊ ಅದೇ ರೀತಿ ಇದು ಪಾಯಿಂಟಿಗೆ ಏನು ಮಾಡೋಣ, ಇಲ್ಲೂ 60 ತೊಗೋತೀನಿ ನಾನು. ಸೇಮಾಗಿ ಕರೆಕ್ಟಾಗಿ ಕೋಯಿನ್ಸೈಡ್ ಮಾಡಿ. ಓಕೆನಾ. ಸೊ ಈ ರೀತಿ. ಸೊ ಓಕೆ, ಇಲ್ಲಿದೆ ನೋಡಿ 60. ಸೊ ಇವೆರಡು ಪಾಯಿಂಟ್ಸ್ ನಮಗೆ ರೆಫರೆನ್ಸ್ ಆಗಿರ್ತವೆ. ಇಲ್ಲಿಂದ ನಾವು ಎಷ್ಟು ತೊಗೋಬೇಕು, ಈಗ 12 mm ಒಳಗಡೆ ತೊಗೋಬೇಕು, ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ. ಸೊ ಅದನ್ನು 60 ಡಿಗ್ರಿಗೆ ಇಡ್ತೀನಿ. ಸೊ ಇಟ್ಟು 12 mm ತೊಗೋತೀನಿ. ಕ್ಲಿಯರಾ. ಸೊ ಇಲ್ಲಿ ನೋಡಿ ಈ ಪಾಯಿಂಟ್, ಇದು 60 ಮಾಡಿದ ಪಾಯಿಂಟಲ್ಲಿದೆ. ಸೊ 12 mm 12 mm. ಸೊ ಇದು 10 ಆಯಿತು. ನೆಕ್ಸ್ಟ್ 2 mm. ಸೊ ಇದು 12 mm ಆಯಿತು. ಕ್ಲಿಯರಾ. ಈ ಪಾಯಿಂಟ್ದಿಂದ ದೆನ್ ಈ ಪಾಯಿಂಟ್ದಿಂದ 60 ಇಲ್ಲಿ ಮಾಡಿ. ಸೊ ಅಲ್ಲಿಂದ ಏನು ಮಾಡೋಣ, ಸೊ ಎರಡು ಕೋಯಿನ್ಸೈಡ್ ಮಾಡ್ಕೊಳ್ಳಿ, ಈ ರೀತಿ ಕೋಯಿನ್ಸೈಡ್ ಮಾಡ್ಕೊಳ್ಳಿ. ಅದು 12 mm ಇರುತ್ತೆ. ಸೊ 12 mm ಡ್ರಾ ಮಾಡ್ಕೋಣ. ಸೊ ಇದು 10, 11, 12. ಸೊ 12 mm ಆಯಿತಾ. ಸೊ ಇವೆರಡು ಲೈನ್ಸ್ನ ಡ್ರಾ ಮಾಡಿದ್ವಿ. ಸೊ ಇದನ್ನು ಸಿಂಪ್ಲಿ ಕೋಯಿನ್ಸೈಡ್ ಮಾಡಬೇಕು. ಸೊ ಇದನ್ನಲ್ಲಿ ಕೋಯಿನ್ಸೈಡ್ ಮಾಡಿಬಿಡ್ತೀನಿ ನಾನು ಸಿಂಪ್ಲಿ. ಓಕೆನಾ, ಸಿ ಡನ್. ಓಕೆನಾ. ಸೊ ಈ ಸೆಕ್ಷನ್ ನಾವು ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ವಿ. ಇನ್ನು ನೋಡಿರಿ, ಸೊ ಈ ಲೈನನ್ನು ನಾವು ಡೈರೆಕ್ಟ್ ಇದನ್ನು ಈ ಲೈನಿಗೆ ಪ್ಯಾರಲಲ್ ಆಗಿ ಇಲ್ಲಿ 12 mm ನಾವು ತೊಗೋಬೇಕು. ಯಾಕೋ ಇದು 12 mm ಇದು 12 mm ಇದೆ. ಸೊ ಪಾಯಿಂಟ್ ಇಲ್ಲಿದೆಯಾ. ಸೊ ಓಕೆನಾ, ಇಲ್ಲಿಂದ ಇಲ್ಲಿ 12 mm ತೊಗೋಬೇಕು ನಾವು. ಓಕೆ, ನೀವು ಪ್ರೊಟೆಕ್ಟರ್ ಯೂಸ್ ಮಾಡ್ಬೋದು, ಇಲ್ವಂದರೆ ಇದನ್ನು ರೆಫರೆನ್ಸ್ ಪ್ಯಾರಲಲ್ ಆಗಿ ತೊಗೊಂಡು ಈ ರೀತಿ ಕರೆಕ್ಟಾಗಿ ಇಟ್ಕೊಳ್ಬೇಕು. ಓಕೆನಾ, ಈ ರೀತಿ ಪ್ಯಾರಲಲ್ ಇಲ್ಲಿ ನೋಡಿರಿ, ಪ್ಯಾರಲಲ್ ಕಾಣಬೇಕು. ದೆನ್ 12 mm ಬರೋಬ್ಬರ ನಾವೇನು ರೆಫರೆನ್ಸ್ ಲೈನ್ ನೋಡಿದಿಲ್ಲ ಅಲ್ಲಿಗೆ ಬರುತ್ತೆ. ಸೊ ಈ ರೀತಿ 12 mm ತಿಕ್ ಮಾಡ್ಕೊಂಡ್ಬಿಡ್ಬೇಕು. ಕ್ಲಿಯರ್ ಆಯಿತಾ. ಈ ಲೈನ್ ಬಂತ. ನೆಕ್ಸ್ಟ್ ಇದೇನಿದೆ, ಇದೇ ಲೈನಿಗೆ ಬಂದಿದೆ. ಸೊ ಅದನ್ನು ನಾವು ತಿಕ್ ಮಾಡಿಬಿಡೋಣ. ಕ್ಲಿಯರ್. ಸೊ ನಾನು ಕಟ್ ಸೆಕ್ಷನನ್ನು ತೆಗಿತಾ ಇದ್ದೀನಿ. ಇದೇ ರೀತಿ ನೀವು ಕಟ್ ಸೆಕ್ಷನ್ಗಳನ್ನು ತೆಗಿಬೇಕು. ಕ್ಲಿಯರ್. ಸೊ ಈ ಲೈನ್ ಆಯಿತು. ದೆನ್ ಈ ಲೈನನ್ನು ಏನಿದೆ, ಈ ಲೈನನ್ನು ಡ್ರಾ ಮಾಡ್ಕೋಬೇಕು. ಈ ಲೈನಿಗೆ ಪ್ಯಾರಲಲ್ ಆಗಿದೆ. ಸೊ ಇಲ್ಲಿ ಮೇಲ್ಗಡೆ ಇದೆ ಲೈನು. ಸೊ ಅದೇ ರೀತಿ ಏನು ಮಾಡಿರಿ, ಇಲ್ಲಿ ಪ್ಯಾರಲಲ್ ಆಯಿತು. ಇಲ್ಲಾಂದರೆ ಎರಡು ಎಂಡ್ಸ್ಗಳನ್ನು ನೀವು ಸಿಂಪ್ಲಿ ಜಾಯಿನ್ ಮಾಡಿದ್ರು ಅದು ಪ್ಯಾರಲಲ್ ಆಗೇ ಇರುತ್ತೆ. ಕ್ಲಿಯರ್ ಆಯಿತಾ. ನಮಗೆ ಈ ಸ್ಲಾಟ್ ಇಲ್ಲಿ ಕಂಪ್ಲೀಟ್ ಮಾಡಿದ್ವಿ. ನೆಕ್ಸ್ಟ್ ಈ ಪಾರ್ಟ್ ಭಾಳ ಮಂದಿಗೆ ಡಿಫಿಕಲ್ಟ್ ಆಗ್ತದೆ, ಯಾವ ರೀತಿ ತೆಗಿಬೇಕು ನಾನ್ ಐಸೋಮೆಟ್ರಿಕ್ ಲೈನ್ಸ್ಗಳಂತೇಳಿ. ಸೊ ಸಿಂಪಲ್ ಮೆಥಡ್ ನಾವು ಯೂಸ್ ಮಾಡೋಣ. ಸೊ ನೆಕ್ಸ್ಟ್ ಬನ್ನಿ ಈ ಎಂಡ್. ಸೊ ಈ ಎಂಡಲ್ಲಿದೆ, ಇಲ್ಲಿದೆ ನಮ್ಮದು. ಓಕೆ, ಸೊ ಎಷ್ಟು ಕೊಟ್ಟಿದ್ದಾರೆ ಅವರು 20. ಸಿಂಪ್ಲಿ ಈ 20 ಲೈನನ್ನು ನಾನು ಏನು ಮಾಡ್ತೀನಿ, ಇಲ್ಲಿ ಡ್ರಾ ಮಾಡಿಬಿಡ್ತೀನಿ. ಓಕೆನಾ, 20 mm ಸಿಯರ್. ಸೊ ಈ ರೀತಿ ಏನು ಮಾಡೋಣ, 20 mm ನಾನು ಏನು ಮಾಡ್ತೀನಿ, ಇಲ್ಲಿ ಡ್ರಾ ಮಾಡ್ಕೊಂಡ್ಬಿಡ್ತೀನಿ. ಓಕೆನಾ, ಸಿಯರ್ 20 mm. ಅದೇ ಲೈನಲ್ಲಿ ನಾವು 20 mm ತೊಗೊಂಬಿಡೋಣ. ಕ್ಲಿಯರ್ ಆಯಿತಾ. ಇದು 20 mm ಬಂತು. ನೆಕ್ಸ್ಟ್ ಇದು ಬೇಕಲ್ಲ, ಇದೆಷ್ಟಿದೆ ಅಂಥೇಳಿ. ಟೋಟಲ್ ಎಷ್ಟಿದೆ ನಮ್ದು, ಇದು 50 ಇದೆ. ಕ್ಲಿಯರಾ. ಸೊ ಇಲ್ಲಿಂದ ಏನು ಮಾಡಿದರೆ 25 ಯೂಸ್ ಮಾಡಿದರೆ ಈ ಪಾಯಿಂಟ್ ಇಲ್ಲೇ ಕೋಯಿನ್ಸೈಡ್ ಆಗ್ತಿದೆ. ಅಂದರೆ ರಿಮೈನಿಂಗ್ ಎಷ್ಟು ಉಳಿದು 25 ಒಳಗೆ. ಓಕೆ, 50 ಒಳಗೆ 25 ತೆಗೆದು ಇದು ಎಷ್ಟು ಉಳಿತು, ಹಂಗಾರೆ 25 ಉಳಿತಲ್ಲ. ಸೊ ಈ ಲೈನ್ ಏನಾಗುತ್ತಪ್ಪ, ಇಲ್ಲಿಂದ ಇದು 25 mm ಇರುತ್ತೆ. ಅವರು ಎಲ್ಲ ಡೈಮೆನ್ಷನ್ಸ್ ಕೊಟ್ಟಿರಲ್ಲ. ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಟ್ ಡೈಮೆನ್ಷನ್ಸ್, ರೈಟ್. ಸೊ ಟೋಟಲ್ 50 ಇದೆ. ಸೊ ನಾನು ಇಲ್ಲಿ ಏನು ಮಾಡ್ತೀನಿ, ಈಗ 25 mm ಇದೇ ಲೈನಲ್ಲಿ ಮಾರ್ಕ್ ಮಾಡ್ಕೊಂಬಿಡೋಣ. 25. ಕ್ಲಿಯರ್ ಆಯಿತಾ. ಸೊ ಈ 25 mm ನಾನು ಇಲ್ಲಿ ಡ್ರಾ ಮಾಡ್ಕೊಂಡ್ಬಿಟ್ಟೆ. ಕ್ಲಿಯರ್. ಓಕೆ, ಸೊ ಇದು 20, ಇದು 25, ರೈಟ್. ಸೊ ಇದು 20, 25 ಆಯಿತು. ದೆನ್ ಈ ಲೈನನ್ನು ಏನು ಮಾಡಬೇಕು, ಈ ಲೈನಿಗೆ ಪ್ಯಾರಲಲ್ ಆಗಿ, ಅಂದರೆ ಇದು 25 ಇದು ಎಷ್ಟು ಇರುತ್ತೆ, 25 ಇರುತ್ತೆ. ಸೊ ನಾನು ಇಲ್ಲಿ ಪ್ರೊಟೆಕ್ಟರ್ನ ಯೂಸ್ ಮಾಡ್ತೀನಿ. ಸೊ ನೀವು ಸ್ಕೇಲನ್ನು ಡೈರೆಕ್ಟಾಗಿ ಯೂಸ್ ಮಾಡ್ಕೋಬೋದು, ಇಲ್ಲಾಂದ್ರೆ ಪ್ರೊಟೆಕ್ಟರ್ನ ಯೂಸ್ ಮಾಡಿದ್ರೆ ಬೆಟರ್ ಆಗ್ತದೆ. ಪ್ಯಾರಲಲ್ ಲೈನ್ಸ್ಗಳು ನಿಮಗೆ ಚೆನ್ನಾಗಿ ಸಿಗ್ತದೆ. ಸೊ ಇಲ್ಲಿ ನೋಡಿ 60 ತೊಗೊಳ್ಬೇಕು ಸಿಯರ್. ಸೊ ಇಲ್ಲಿ ನೋಡಿ ಇಲ್ಲಿದೆ ನೋಡಿ 60. ಓಕೆನಾ, ಈ 16 ತೊಗೊಳ್ಬೇಕು. ಕ್ಲಿಯರ್. ಸೊ ಈ ಲೈನಿಗೆ ಪ್ಯಾರಲಲ್ ಆಗಬೇಕು. ಸೊ ಅದನ್ನು ಜಸ್ಟ್ ಈ ರೀತಿ ಕೋಯಿನ್ಸೈಡ್ ಮಾಡಿ. ಸೊ ಇಲ್ಲಿ 20 ಮುಗಿದಿದೆಯಲ್ಲ ಅಲ್ಲಿಂದ, ದೆನ್ 60 ಡಿಗ್ರಿಯಲ್ಲಿದೆ ಅದಕ್ಕೆ. ಸೊ ಈ ರೀತಿ ಕೋಯಿನ್ಸೈಡ್ ಮಾಡಿ. ಸೊ ಎಷ್ಟು ಹೋಗಬೇಕು, ಇದಕ್ಕೆ ಪ್ಯಾರಲಲ್ ಆಗಿ, ಅಂದರೆ ಇದು 25 ಇದೆ ಅಂದರೆ ಇದು ಎಷ್ಟು ಇರುತ್ತೆ, 25 ಇರುತ್ತೆ. ಓಕೆನಾ. ಸೊ ಈ ರೀತಿ 25 ತೊಗೊಂಬಿಡಿ. ಓಕೆ, ಈ ಲೈನನ್ನು ಜಾಯಿನ್ ಮಾಡಿಬಿಡೋಣ. ಇಲ್ಲಿದೆಯಲ್ಲ ಈ ಲೈನನ್ನು ಇಲ್ಲಿ ಜಾಯಿನ್ ಮಾಡಿಬಿಡೋಣ. ಕ್ಲಿಯರಾ. ಸೊ ಓಕೆ, ಸೊ ಅಪ್ಪರ್ ಸೈಡ್ ನಮ್ಮ ಸೆಕ್ಷನ್ ಏನಾಯಿತು, ಕಂಪ್ಲೀಟ್ ಆಯಿತು. ಡನ್. ಓಕೆನಾ. ಓಕೆ, ಸೊ ಈ ರೀತಿ ಅಪ್ಪರ್ ಪೋರ್ಷನ್ ಕಂಪ್ಲೀಟ್ ಆದಮೇಲೆ
ಸೊ ಇಲ್ಲಿ ಬರೋಣ. ಸೊ ಇಲ್ಲಿಂದ ಏನಿದೆ, ಇದು 20 mm ಇದೆ. ಸೊ ಈ ಲೈನಿಗೆ ಇದು ಪ್ಯಾರಲಲ್ ಆಗಿದೆ. ಸೊ ಈ ಲೈನಿಗೆ ಪ್ಯಾರಲಲ್ ಆಗಿ ನಾವೇನು ಮಾಡಬೇಕು, 20 mm ತೊಗೋಬೇಕು. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಫಸ್ಟಿಗೆ ಪ್ಯಾರಲಲ್ ಲೈನ್ ಡ್ರಾ ಮಾಡೋಣ. ಫಾರ್ ದ್ಯಾಟ್ ಪ್ರೊಟೆಕ್ಟರ್ನ ಯೂಸ್ ಮಾಡಿಬಿಡೋಣ. ಸೊ ಓಕೆ, ಈ ರೀತಿ ಪ್ರೊಟೆಕ್ಟರ್ನ ಇಡೋಣ ಸಿಂಪ್ಲಿ. ಸೊ ಈ ರೀತಿ ಕೋಯಿನ್ಸೈಡ್ ನೀಟಾಗಿ ಮಾಡ್ಕೊಳ್ಬೇಕು. 60 ಡಿಗ್ರಿ ಇಲ್ಲಿದೆ ನೋಡಿ, ಓಕೆನಾ. ಸೊ ಆಲ್ರೆಡಿ ಇಲ್ಲಿ ಒಂದು ಪಾಯಿಂಟ್ ಮಾಡಿದೆ, ಅಲ್ಲೇ ಬರುತ್ತೆ 60 ಡಿಗ್ರಿ. ಸೊ ಒಂದು ಥಿನ್ ಲೈನ್ ಡ್ರಾ ಮಾಡ್ಕೊಳ್ರಿ. ಜಸ್ಟ್ ರೆಫರೆನ್ಸ್ ಲೈನ್ ಬೇಕಿಲ್ಲಿ, ಓಕೆನಾ. ಸೊ ಈ ರೀತಿ ಒಂದು ಥಿನ್ ಲೈನ್ ಡ್ರಾ ಮಾಡಿ ಇಟ್ಕೊಂಬಿಡಿ, ಓಕೆನಾ. ಜಸ್ಟ್ ಒಂದು ಥಿನ್ ಲೈನ್ ಡ್ರಾ ಮಾಡ್ಕೊಳ್ಳಿ ಫಸ್ಟಿಗೆ, ಪ್ಯಾರಲಲ್ ಆಗಿ ಸಿಗುತ್ತೆ. ಡೈಮೆನ್ಷನ್ ಎಷ್ಟಿದೆ, 20 ಇದೆ. ಸೊ ಅದೇ ಲೈನಲ್ಲಿ ಏನು ಮಾಡೋದು, 20 ಲೈನನ್ನು ತಿಕ್ಕಾಗಿ ಡ್ರಾ ಮಾಡಿಬಿಡೋಣ. ಕ್ಲಿಯರಾ. ಸೊ 20 ಈ ರೀತಿ ತಿಕ್ ಲೈನ್ ನಮಗೆ ಈ ಲೈನ್ ಸಿಕ್ಬಿಡುತ್ತೆ. ದೆನ್ ಈ ಲೈನ್ ಎಲ್ಲಿ ಕೋಯಿನ್ಸೈಡ್ ಆಗಿದೆ, ಮೇಲಿನ ಕಾರ್ನರ್ಗೆ. ಈ ಲೈನ್ ಇಲ್ಲಿ ಕಾರ್ನರ್ಗೆ ಕೋಯಿನ್ಸೈಡ್ ಮಾಡಿಬಿಡೋದು. ಸಿಂಪ್ಲಿ ರೈಸ್ ಹಿಯರ್. ಸೊ ಓಕೆ, ಇದನ್ನು ಈ ರೀತಿ ಇಲ್ಲೇ ಕೋಯಿನ್ಸೈಡ್ ಮಾಡಿಬಿಡೋಣ. ಕ್ಲಿಯರ್. ಸೊ ಫಸ್ಟ್ ಸ್ಲೋಪ್ ನಮ್ಗೆ ಸಿಕ್ಬಿಡ್ತು. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಈ ಲೈನ್ ಇದಕ್ಕೆ ಪ್ಯಾರಲಲ್ ಆಗಿ ಎಷ್ಟು ಬರಬೇಕು, 25 ಇದು. ಓಕೆ, ಇದು 20 ಆದರೆ 25 ಇದೆ, ಯಾಕೆಂದರೆ ರಿಮೈನಿಂಗ್ ಈ 25 ಇದೆ, 25 ಇರುತ್ತೆ. ಸೊ ಇದಕ್ಕೆ ಈ ಲೈನ್ ಪ್ಯಾರಲಲ್ ಆಗಿ ನಾವು ತೊಗೋಬೇಕಾಗ್ತದೆ, ಓಕೆನಾ. ಸೊ ಈ ಲೈನನ್ನು ನಾವು ಇಲ್ಲಿ ಡ್ರಾ ಮಾಡಬೇಕು. ಭಾಳಷ್ಟು ಜನ ಇಲ್ಲೇ ಡ್ರಾ ಮಾಡಿಬಿಡ್ತಾರೆ, ಅದು ರಾಂಗ್ ಆಗ್ತದೆ. ಸೊ ಇದೇನಿರಬೇಕು, ಇಲ್ಲಿಂದ ಇದಕ್ಕೆ ಪ್ಯಾರಲಲ್ ಬೇಕು. ಹಾಗೆ ನಾನು ಏನು ಮಾಡ್ತೀನಿ, ಪ್ರೊಟೆಕ್ಟರ್ನ ಯೂಸ್ ಮಾಡ್ತೀನಿ. ಇಟ್ಸ್ ಬೆಟರ್ ಟು ಯೂಸ್ ದಿ ಪ್ರೊಟೆಕ್ಟರ್, ಓಕೆನಾ. ಸೊ ಪ್ಯಾರಲಲ್ ಲೈನ್ ಸಿಕ್ಬಿಡ್ತಾವೆ, ಇಲ್ಲಾಂದರೆ ಪ್ರಾಬ್ಲಮ್ಸ್ ಆಗ್ತದೆ. ಸೊ ಇಲ್ಲಿ ನೋಡಿ 60 ಡಿಗ್ರಿ ಇಲ್ಲಿದೆ. ಸೊ ಇಲ್ಲಿ ನಾವು ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ, ಓಕೆನಾ. ಸೊ ಮಾರ್ಕ್ ಮಾಡಿ, ಸೊ ಕೋಯಿನ್ಸೈಡ್ ಮಾಡಿ. ಇದೆಷ್ಟಿದೆ, 25, ಬಿಕಾಸ್ ದಿಸ್ ಈಸ್ ಓನ್ಲಿ 25 ಇದೆ. ಸೊ ಅದಕ್ಕೆ ಇಲ್ಲಿ ನೋಡಿ, ಸೊ ಇಲ್ಲಿ ಇದನ್ನು 60 ಮಾರ್ಕ್ ಮಾಡಿದ್ದು. ಸೊ ಇಲ್ಲಿಂದ ಇದನ್ನು ಕೋಯಿನ್ಸೈಡ್ ಮಾಡ್ಕೊಳ್ಳಿ ಈ ರೀತಿ ಪ್ಯಾರಲಲ್ ಆಗಿ. ಓಕೆ, ಸೊ ಎಷ್ಟು ಬೇಕು ನಮಗೆ, ಇದು ಲೆಂತು 25 ಬೇಕು. ಓಕೆ, ಸೊ ಇದು ಪ್ಯಾರಲಲ್ ಇರೋದ್ರಿಂದ ಇದು 25 ಬರುತ್ತೆ, ಓಕೆನಾ. ಸೊ ಇದು ನಮ್ಮ ಲೈನ್ ಕಂಪ್ಲೀಟ್ ಆಯಿತು. ದೆನ್ ಈ ಎಜ್ ಏನಾಗ್ತದೆ, ಇಲ್ಲಿ ಬಂದು ಕಂಪ್ಲೀಟ್ ಆಗ್ತದೆ. ಸೊ ಈ ಎಜ್ಜನ್ನು ನಾನು ಏನು ಮಾಡ್ತೀನಿ, ಇಲ್ಲಿ ಸಿಂಪ್ಲಿ ಜಾಯಿನ್ ಮಾಡಿಬಿಡ್ತೀನಿ. ಸೊ ಹಿಯರ್ ಈ ಲೈನ್ಸ್ಗಳನ್ನು ತಿಕ್ಕೊಡ್ಕೊಳ್ಬೋದು. ಓಕೆ, ಡನ್. ಸೊ ಇವೆರಡು ಸ್ಲಾಪ್ ಲೈನ್ಸ್ಗಳು ನಿಮಗೆ ಸಿಕ್ಬಿಟ್ಟು, ಓಕೆನಾ. ಸೊ ಆಲ್ಮೋಸ್ಟ್ ನಾವೇನು ಮಾಡಿದ್ದೀವಿ, ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ನೋಡಿ, ಏನು ಉಳಿದು ನಮ್ಮದು ಈ ಲೈನು ಏನು ಕಂಪ್ಲೀಟ್ ಆಗಿದೆ. ಇಲ್ಲಿ ನೋಡಿ, ಈ ಲೈನ್ ಇಲ್ಲೇ ಡ್ರಾ ಮಾಡಬೇಕು. ಈ ಲೈನಿಗೆ ಪ್ಯಾರಲಲ್ ಆಗಿರುತ್ತೆ. ಸೊ ಎಲ್ಲೆಲ್ಲಿ ಪ್ಯಾರಲಲ್ ಲೈನ್ಸ್ ಬೇಕಲ್ಲ, ನೀವು ಅಲ್ಲಿ ಪ್ರೊಟೆಕ್ಟರ್ ಯೂಸ್ ಮಾಡೋದೇ ಬೆಟರ್ ಅಂತೀನಿ ನಾನು, ಓಕೆನಾ. ಸೊ ಯೂಸ್ ಅ ಪ್ರೊಟೆಕ್ಟರ್ ಲೈಕ್ ದಿಸ್. ದೆನ್ ಕೋಯಿನ್ಸೈಡ್ ಮಾಡಿರಿ. ಸೊ ಇಲ್ಲಿ 60 ಡಿಗ್ರಿ ಇಲ್ಲಿದೆ ನೋಡಿ, ಓಕೆನಾ. ಸೊ 60 ಡಿಗ್ರಿ ಪಾಯಿಂಟ್ ಮಾಡ್ಕೊಳ್ಳಿ, ಓಕೆನಾ. ಜಸ್ಟ್ ಒಂದು ರೆಫರೆನ್ಸ್ ಲೈನ್ ಈ ಪಾಯಿಂಟ್ದಿಂದ ಒಂದು ಜಸ್ಟ್ ಅಲ್ಲಿ ಕೋಯಿನ್ಸೈಡ್ ಮಾಡ್ಕೊಳ್ಳಿ. 60 ಡಿಗ್ರಿಯಲ್ಲಿ ಮಾಡಿದರೆ ಒಂದು ರೆಫರೆನ್ಸ್ ಲೈನ್ ಹೊಡೀರಿ, ಸುಮ್ಮನೆ ಒಂದು ರೆಫರೆನ್ಸ್ ಲೈನ್, ಓಕೆನಾ. ರೆಫರೆನ್ಸ್ ಲೈನ್ ನಮ್ಗೆ ಬೇಕಾಗ್ತದೆ. ಸೊ ನೋಡ್ಬಿಡೋಣ, ಇದೇ ಪಾಯಿಂಟ್ ನಾವು ಮಾಡ್ತಾ ಇರೋದಿಲ್ಲಿ, ಓಕೆನಾ. ಸೊ ಎಷ್ಟು ಕೊಟ್ಟಿದ್ದಾರೆ ಆಲ್ರೆಡಿ, ಇಲ್ಲಿ 25 ಕೊಟ್ಟಿದ್ದಾರೆ. ಸೊ ಐ ವಿಲ್ ಮೇಕ್ ಇಟ್ ಆ್ಯಸ್ ಎ 25 ಲೈನ್ mm. ಓಕೆ, 25 mm ಅದೊಂದು ಲೈನನ್ನು ನಾನು ಇಲ್ಲಿ ಡ್ರಾ ಮಾಡ್ಕೊಂಡ್ಬಿಡ್ತೀನಿ. ಸಿಯರ್ ಸಿಂಪಲ್ಲಾಗಿ. ಸೊ ಆಲ್ರೆಡಿ ಅಲ್ಲಿ ನಾವು ಲೈನ್ ಹೊಡೆದಿದ್ದಲ್ಲಿ ಕೋಯಿನ್ಸೈಡ್ ಆಗ್ತದೆ 25 mm. ಕ್ಲಿಯರ್. ಸೊ ಇಲ್ಲಿ 25 mm ಇದೆ. ಈ ಲೈನ್ ಕಂಡುಬಿಟ್ಟಿದೆ. ಇಲ್ಲಿದೆ, ಇದಕ್ಕೆ ಪರ್ಪೆಂಡಿಕ್ಯುಲರ್ ಹೊಡಬೇಕು. ಈ ಪಾಯಿಂಟನ್ನು ಇಲ್ಲಿ ಪರ್ಪೆಂಡಿಕ್ಯುಲರ್ ಹೊಡೆದು ಬಿಡೋದು. ಸೊ ಸಿಂಪ್ಲಿ ನೀವೇನು ಮಾಡೋದು, ಮೇಜರ್ ಮಾಡಿದ್ರು ನಿಮಗೆ ಅಲ್ಲಿ ಮೇಜರ್ಮೆಂಟ್ ಕೊಟ್ಟಿಲ್ಲ, ಬೇಕಾದ್ರೆ ನೀವು ಮೇಜರ್ ಮಾಡಿದ್ರೆ 25 ಬರುತ್ತೆ ಅದು. ಕ್ಲಿಯರ್. ಓಕೆ, ನೆಕ್ಸ್ಟ್ ಏನಾಯ್ತಪ್ಪ, ಇಲ್ಲಿ ನೋಡಿ, ಇದು ಕಂಪ್ಲೀಟ್ ಆಯಿತು ನಮ್ಮದು. ಈ ಪೋರ್ಷನ್ ಕಂಪ್ಲೀಟ್ ಆಯಿತು. ದೆನ್ ಈ ಲೈನ್ ಏನಾಗಿದೆ, ಇಲ್ಲಿ ಸ್ಲೋಪಿಗೆ ಹೋಗಿ ಟಚ್ ಆಗಿದೆ. ಇಲ್ಲಿ ನಮ್ಮ ಸ್ಲೋಪ್ ಇದೆ. ಸೊ ಸ್ಲೋಪ್ದಿಂದ ಈ ಲೈನಿಗೆ ಬಂದುಬಿಡ್ಬೇಕು ಸೇಮಾಗಿ ಆ ಲೈನು. ಸೊ ನಾವು ಜಾಯಿನ್ ಮಾಡಿಬಿಡ್ಬೇಕು, ಓಕೆನಾ. ಸಿಯರ್. ಸೊ ಆಲ್ರೆಡಿ ಪ್ರೀವಿಯಸ್ ಲೈನ್ ಇದೆಯಲ್ಲ, ಅದರಲ್ಲೇ ಅದು ಲೈನ್ ಮರ್ಜ್ ಆಗುತ್ತೆ. ಸೊ ಓಕೆ, ಸೊ ಈ ರೀತಿ ಈ ಲೈನನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಕ್ಲಿಯರಾ. ಸೊ ಈ ರೀತಿ ನಿಮ್ದು ಏನಾಗುತ್ತೆ, ಐಸೋಮೆಟ್ರಿಕ್ ಬ್ಲಾಕು ಒಂದು ಪ್ರಿಸಮ್ ಅಂದರೆ ಇನ್ ದಿ ಬಾಕ್ಸ್ ಮೆಥಡಲ್ಲಿ ಈ ರೀತಿ ಕಂಪ್ಲೀಟ್ ಆಗುತ್ತೆ. ಸೊ ಅನ್ವಾಂಟೆಡ್ ಲೈನ್ಸ್ಗಳನ್ನು ನಾನು ಎರೇಸ್ ಮಾಡ್ತೀನಿ, ಓಕೆನಾ. ಸೊ ಅನ್ವಾಂಟೆಡ್ ಲೈನ್ಸ್ಗಳನ್ನು ಎರೇಸ್ ಮಾಡಿದ್ದೀನಿ. ಸೊ ಈ ರೀತಿ ನಿಮಗೆ ರಿಕ್ವೈರ್ಡ್ ಐಸೋಮೆಟ್ರಿಕ್ ಬ್ಲಾಕನ್ನು ನಾನು ಈಸಿ ಮೆಥಡಲ್ಲಿ ನಿಮಗೆ ಡ್ರಾ ಮಾಡೋದು ಹೇಳ್ಕೊಡಿ. ಸೊ ನೆಕ್ಸ್ಟ್ ಏನು ಮಾಡ್ತೀನಿ, ಡೈಮೆನ್ಷನಿಂಗ್ ಮಾಡಿಬಿಡ್ತೀನಿ. ಓಕೆ, ಈ ರೀತಿ ಡೈಮೆನ್ಷನಿಂಗ್ ಮಾಡಿ ನೀವು ಕಂಪ್ಲೀಟ್ ಮಾಡ್ಬೋದು. ಸೊ ಇದು ITI ಸ್ಟೂಡೆಂಟ್ಸ್ ಇರ್ಬೋದು, ಡಿಪ್ಲೊಮಾ ಇರ್ಬೋದು, BE ಸ್ಟೂಡೆಂಟ್ಸ್ಗಳು ಇರ್ಬೋದು, ಅವರಿಗೆಲ್ಲ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ಭಾಳಷ್ಟು ಜನ ಸರ್ ED ಭಾಳ ಟಫ್ ಇರುತ್ತೆ, CAD ಟಫ್ ಆಗುತ್ತೆ ಅಂತಾರೆ, ಯಾಕಂದರೆ ಬೇಸಿಕ್ಸ್ ಥಿಂಗ್ಸ್ ಅವ್ರಿಗೆ ಗೊತ್ತಿರೋಲ್ಲ. ಸೊ ಆದಷ್ಟು ಈ ವಿಡಿಯೋ ಏನೋ ಮಾಡಿರಿ ಅಂಥ ವಿದ್ಯಾರ್ಥಿಗಳಿಗೆ ಇದನ್ನು ಸೆಂಡ್ ಮಾಡಿ. ಸೊ ಅವ್ರಿಗೆ ಯೂಸ್ ಆಗ್ತದೆ. ಸೊ ದೇ ಕ್ಯಾನ್ ಬಿ ಏಬಲ್ ಟು ಡ್ರಾ ಎನಿ ಐಸೋಮೆಟ್ರಿಕ್ ಬ್ಲಾಕ್ಸ್. ಸೊ ಈಸಿ ಬೇಸಿಕ್ ಮೆಥಡ್ಸ್ ಇವೆ. ಸೊ ಈ ಬೇಸಿಕ್ ಮೆಥಡ್ ಫಾಲೋ ಮಾಡಿರಿ. ಸೊ ನಿಮಗೆ ಏನು ಮಾಡ್ಬೋದು, ಈಸಿಯಾಗಿ ನೀವು ಇಂಥ ಬ್ಲಾಕ್ಗಳನ್ನು, ಈಸಿಯಾಗಿ ಐಸೋಮೆಟ್ರಿಕ್ ಬ್ಲಾಕ್ಗಳನ್ನು ಡ್ರಾ ಮಾಡ್ಬೋದು. ಸೊ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಸೊ ಭಾಳಷ್ಟು ಚೆನ್ನಾಗಿ ಇದನ್ನ ಶೇರ್ ಮಾಡಿ. ಇದೇ ರೀತಿಯಾದ ವಿಡಿಯೋಗಳಿಗೆ ಪಂಕಜ್ ಮೆಕಿಡಿ ಡ್ರಾಯಿಂಗನ್ನು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.